ನಾವು 4 ಜನ ಕೂತ್ಕೊಂಡಿದ್ದೀವಿ ಅಷ್ಟೇ. 4 ಜನದಲ್ಲಿ ಇವರಿಬ್ರು ಮೆಂಬರ್ ಅಲ್ಲ, 36 ಮೆಂಬರ್ ಅಲ್ಲಿ. ಇವ್ರ ಹಬ್ಬ ಮೆಂಬರು, ನಾನು ಅಲ್ವೇ ಅಲ್ಲ, ನಾನೇನು ಅಲ್ಲ ಅಲ್ಲಿ. ಅವನ ಹಬ್ಬ ಬಂದರೆ ನಾನು ಏನು ಮಾಡೋಕ್ಕಾಗುತ್ತೆ ಅವತ್ತು ದಿವಸ. ಸಹಕಾರ ಏನಂದ್ರೆ ಯಾವತ್ತೂ ಮುಂದುವರಿಯೋಕ್ಕಾಗಲ್ಲ. ದಯವಿಟ್ಟು ಸಹಕಾರ ಕೊಡಿ. ಅವತ್ತು ಹಬ್ಬ ಇರ್ಬೋದು, ಹರಿದಿನ ಇರ್ಬೋದು, ಏನೇ ಇರ್ಬೋದು, ಜಿನೈನ್ ರೀಸನ್ಗೆ ಎಕ್ಸ್ಕ್ಯೂಸ್ ಮಾಡೋಣ ಸರ್. ನಾನು ಅದೇ ಹೇಳಿದೆ, 30 ಜನಕ್ಕೆ ಎಕ್ಸ್ಕ್ಯೂಸ್ ಮಾಡ್ತೀನಿ. 30 ಜನಕ್ಕೆ ಕಾರಣಗಳು 108 ಹೇಳಿ ಅವರು 108 ಕಾರಣಕ್ಕೂ ಎಕ್ಸ್ಕ್ಯೂಸ್ ಮಾಡ್ತೀನಿ. ಇನ್ನು 6 ಜನಕ್ಕೆ ಯಾಕೆ ಸರ್ ಆಗಲಿಲ್ಲ ಕಾರಣ ಹೇಳಿ ಸರ್. ಇದಕ್ಕೆ ಸಹಕಾರ ಕೊಡ್ತೀರಾ ಕೊಡೋಣ ಮುಂದಕ್ಕೆ. ಯಾಕಂದರೆ ಇಲ್ಲಿ ನನಗೇನು 5 ಪೈಸೆ ನಂಚಿದ್ದೀರಾ ಸರ್, ನನಗೇನು 5 ಪೈಸೆ ಬರಲ್ಲ. ಅಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ ಎಲ್ಲರೂ. ಆ ಲಿಸ್ಟಲ್ಲಿ ಲಾಸ್ಟಲ್ಲಿ ಹೋಗಿ ಎಷ್ಟು ಬರುತ್ತೆ ಅಂತ ಕೊಟ್ಟಿದ್ದಾನೆ. ಅದ್ರಲ್ಲಿ ನನಗೆ 5 ಪೈಸೆ ಬರಲ್ಲ. ಏಜೆಂಟ್ ಚೀಟಿ ಇಲ್ಲ ಇಲ್ಲಿ, ಕಮಿಷನ್ ಕೊಡಲ್ಲ ಇಲ್ಲಿ, ಟ್ರಸ್ಟ್ ಬೆಳೆಯೋದಕ್ಕೆ ಏನು ಅನುಕೂಲ ಇಲ್ಲಿ ಏನಿಲ್ಲ. ಏನಪ್ಪ ಅಂದರೆ ಒಂದು ಇಮಿಡಿಯೇಟ್ ಆಗಿ ಸುಮ್ಮನೆ ನಿಂತ್ಕೊಂಡು ಬನ್ನಿ ಸ್ವಾಮಿ ನೀವು ತೊಗೊಳ್ಳಿ ವಾಪಸ್ ತೊಗೊಳ್ಳಿ ಅಷ್ಟೇ ಮಾಡ್ತಾ ಇರೋದಿಲ್ಲ. ಇದು ನಿಮ್ಗೆ ಸಹಕಾರ ಕೊಟ್ಟರೆ ಖಂಡಿತ ಮುಂದುವರಿಸ್ಬೋದು ಸರ್. ಇಲ್ಲಾಂತಂದರೆ ಮುಂದಕ್ಕೆ ತುಂಬ ಕಷ್ಟ ಆಗುತ್ತೆ. ಸಹಕಾರ ಕೊಡ್ತೀರಾ ಇಲ್ವಾ? 108 ಜನ ಕಳಿಸಿದ್ರೆ 108 ಜನದಲ್ಲಿ 35 ಜನ ಕಳಿಸಿದ್ರೆ ಸರ್ ಬೇಡ. ಓಕೆ, 35 ಜನ ತುಂಬ ಇಂಟ್ರೆಸ್ಟ್ ಹೋಗ್ತೀವಿ. ಆದರೆ 30 ಜನಕ್ಕೆ ಪ್ರಾಬ್ಲಮ್ ಬಿಟ್ಬೇಡ. ಹೇಳಿ ಸರ್, ಅಟ್ಲೀಸ್ಟ್ 6 ಜನ ಸರ್, ಬರೀ 6 ಜನ ಬಂದಿದ್ದಾರೆ. ಜಾಮ್ ಅಂತ ನಡೆಸ್ತಾ ಇದ್ದಾರೆ ಅವರು. ಇಲ್ಲಿ ಯಾವುದೇ ಥರ ಹೈಡಿಂಗ್ ಬಿಸ್ನೆಸ್ ಇಲ್ಲ, ಮೋಸ ಇಲ್ಲ, ವಂಚನೆ ಇಲ್ಲ, ಬೆದ ಇಲ್ಲ. ಯಾವುದೇ ಥರ ಯಾವುದೇ ಏಜೆಂಟ್ ಚೀಟಿ ಕೊಡಲ್ಲ, ಕಮಿಷನ್ ಕೊಡಲ್ಲ, ಯಾರಿಗೂ ಕೊಡಲ್ಲ. ನಿಮ್ಮ ಹಣ ನಿಮ್ಗೆ ವಾಪಸ್ ಬರುತ್ತೆ. ಯಾವ ಥರ ಅದೃಷ್ಟದ ಮೇಲೆ ಉಳ್ಕೊಂಡ್ಬರುತ್ತೆ. ದಯವಿಟ್ಟು ಸಹಕಾರ ಕೊಡಿ. ಸಹಕಾರದಿಂದ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ನಾವು ಕೇಳೋದಿಷ್ಟೇ, ಸಹಕಾರ ಕೊಡಿ. ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ನಮಗೆ ಸಹಕಾರ ಕೊಡಿ. ಏನು ಬೇಡ ನಮಗೆ, ನಮ್ಗೆ ಹಣ ಕೊಡಬೇಡಿ. ನಾವು ಪೆಟ್ರೋಲ್ ಚಾರ್ಜ್ ಕೊಡಬೇಡಿ, ಇವರು ಪೆಟ್ರೋಲ್ ಕೊಡಬೇಡಿ, ಅವರು ಪೆಟ್ರೋಲ್ ಚಾರ್ಜ್ ಕೊಡಬೇಡಿ. ಊಟ ತಿಂಡಿ ಖರ್ಚುಗಳು ಕೊಡಬೇಡಿ. ನಮಗೆ ನಾವು ಮಾಡ್ಕೊಳ್ತೇವೆ. ನಿಮ್ಗಳಿಗೆ ಮಾಡಬೇಕಾದ್ರೆ ನಮಗೆ ಸಹಕಾರ ಬೇಕು. 36 ತಿಂಗಳು ನಡೆಯುತ್ತೆ. ಈಗ 2 ತಿಂಗಳುಗಳಿದೆ, 34 ತಿಂಗಳಿಂದ ನಡೆಯುತ್ತೆ. 34 ತಿಂಗಳು ಯಾರು ಬಂದಿಲ್ಲ ಅವರು ಪ್ರತಿ ತಿಂಗಳು ಒಬ್ಬೊಬ್ಬರು ಬಂದು ಚೀಟಿ ನಡೆಸ್ಬೇಕು ಸರ್. ಇದು ನಮ್ಮ ಕಂಡೀಷನ್. 36 ತಿಂಗಳಲ್ಲಿ ಅಟ್ಲೀಸ್ಟ್ ಒಬ್ಬರು ಬಂದು ಸೈನ್ ಮಾಡಿ ನಾನು ಬಂದಿದ್ದೀನಿ ಚೀಟಿಗೆ ಅಂದ್ಬಿಟ್ಟು ಸೈನ್ ಮಾಡ್ಬಿಟ್ಟು ಹೋಗ್ಬೋದು. ಒಂದು ಸಜೆಷನ್ ಕೊಡಿ ಸರ್. ಇನ್ನು ಮುಂದಕ್ಕೆ ಯಾರು ಚೀಟಿಗೆ 6 ತಿಂಗಳಲ್ಲಿ ಬಿಡ್ ಮಾಡ್ತಾರೆ ಕಂಪಲ್ಸರಿ ಪ್ರೆಸೆಂಟ್ ಅಂತ ಮಾಡಿ ಅಷ್ಟೇ. 36 ತಿಂಗಳಲ್ಲಿ ಬರಲೇಬೇಕು. ಯಾರು ಬಿಟ್ಟಿಗೆ ಹೆಸರು ಕೊಡ್ತಾರೋ ಅದರ ಹೇಳ್ತೀವಿ ಸರ್. 36 ತಿಂಗಳಲ್ಲಿ ನಾನು 36 ಜನಕ್ಕೆ ಅವಕಾಶ ಕೊಡ್ತೇನೆ. 36 ತಿಂಗಳು ಒಂದೊಂದು ತಿಂಗಳು ಒಬ್ಬೊಬ್ರು ಬರಬೇಕು. ಇನ್ ದ ಸೆನ್ಸ್ ಅಲ್ಲ, ಅವರು ಆಗಿದೆ. ಇನ್ನು 34 ಜನ ಇದ್ದಾರೆ. ಹೌದು, ಒಂದು ತಿಂಗಳ 4 ಜನ ಹೆಸರು ಕೊಟ್ಟರೆ 4 ಜನ ಬಂದ್ರೆ ಆ ತಿಂಗಳಲ್ಲಿ 4 ಜನ ಬರಲ್ಲ. ಅವರು ಬರಲ್ಲ ಸರ್. ನಾವು ಅದಕ್ಕೂ ಅವಕಾಶ ಕೊಡ್ತೀವಿ ಸರ್. ಸರ್ 4 ಜನಕ್ಕೂ ಅವಕಾಶ ಕೊಡಿ ಸರ್. ಒಬ್ಬರು ಬರಲಿ ಸರ್. 34 ತಿಂಗಳಲ್ಲಿ 34 ತಿಂಗಳು ಒಬ್ಬೊಬ್ಬರು ಬಂದು ಬಿಟ್ಟಲ್ಲಿ ಕೂಡಿರೋರು ಯಾರನ್ನ ಬರೀ ನಮಗೆ ಇರ್ತಾರೆ ಅಂತಾರಲ್ಲ ಸರ್. ಇವರು ಕೆಲಸ ಮುಗಿಸ್ಕೊಂಡು ಬರ್ತಾರೆ ಸರ್ ಇಮಿಡಿಯೇಟ್ ಆಗಿ. 7:30ಗೆ ಅದು ಆ್ಯಕ್ಚುಲಿ ಬ್ಯಾಂಕ್ ಇರೋದು 7 ಕಾಲದಲ್ಲ. ಅಟ್ಲೀಸ್ಟ್ ಎಲ್ಲ ನೋಡ್ಬಿಟ್ಟು 7:30 ಇರ್ತಾರೆ ಸರ್. ಜಯಕುಮಾರ್ 4 ಗಂಟೆಗೆ ನೀವು ಮಾಡ್ತೀರಂದ್ರೆ ನಾನು ರೆಗ್ಯುಲರಾಗಿ ಬರ್ತೀನಿ. ನೀವು 7 ಗಂಟೆಗೆ ಆಗಿದ್ರೆ ನಾನು ಹೊಸೂರು ಹೋಗೋಕೆ ಆಗಲ್ಲ. ಅದಕ್ಕೆ ನಾನು 4 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಸರ್. ಫಸ್ಟ್ ಶಿಫ್ಟ್ ಇದ್ದಾಗ ನೀವು ಮಾಡ್ತೀರಂದ್ರೆ ನಾನು ನೈಟ್ ಶಿಫ್ಟ್ ಇದ್ದಾಗ ಪ್ರೆಸೆಂಟ್ ಆಗ್ತದೆ ಅಷ್ಟೇ. ನಾನು ನನ್ನ ಡೆಸಿಷನ್ ಹೇಳ್ತೇನೆ. 4 ಅಲ್ಲ ಸರ್, 4 ಗಂಟೆಗೆ ನೀವು ಮಾಡ್ತೀರಂದ್ರೆ ನೂರ ನಾನು ಹೇಳ್ತೀನಿ. ಸಾವಿರ ಬರಲ್ಲ. ಇಲ್ಲ, ನಾನು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಾಂದ್ರೆ ನಾನು ಶೂರ ಬರೋಕ್ಕಾಗುತ್ತೆ. 3:30 ಆದ್ರೆ ಈಗಾಗಲೇ ಟೈಮ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ನೀವು ಬರೋಕ್ಕೆ ಬನ್ನಿ ಸರ್. ನೀವು ಆಮೇಲೆ ನೋಡೋಣ. ನನ್ನ ಮಗನೇ ಹೇಳ್ತಾ ಇದ್ದಾನೆ, ಟೈಮ್ ನೋಡ್ತಾ ಇದ್ದೀನಿ. ಓಕೆ, ಪ್ರತಿ ತಿಂಗಳು ಒಬ್ಬೊಬ್ಬರು ಬನ್ನಿ ಸರ್. ಅಷ್ಟು ಬರೀ 36 ಜನ ಕೇಳ್ತಾರಲ್ಲ, 50 ಜನ ಯಾರು ಇರ್ತಾರೆ. 50,000 ಚೀಟಿ ಅವರು ಬರಬೇಕು. ಇದು 64 ಜನಕ್ಕೆ ಸಿಗ್ತಾರ. 50,000 ಯಾರು ಇದು ಮಾಡ್ತಾರೆ, ಯಾರು ಮಾಡ್ತಾರೆ ಸರ್. ಇನ್ನು 9 ತಿಂಗಳಿದೆ ಸರ್. ಅದು 9 ತಿಂಗಳು ಕಳೆದ್ರೆ ಅದು 50,000 ಚೀಟಿ ಕ್ಲೋಸ್ ಆಗಿರುತ್ತೆ. ನಮ್ಮ ಪ್ಲಾನ್ ಇರೋದು 9 ತಿಂಗಳಾದ್ಮೇಲೆ 10ನೇ ತಿಂಗಳಲ್ಲಿ 1,08,000 ಚೀಟಿ ಮಾಡ್ಬೇಕಂತ ಇದ್ದೀವಿ. ಇದ್ರ ಜೊತೆಗೆ ಅದು ಸಿಗುತ್ತೆ. ಯಾರು ನಂಬರ್ ಹಾಕ್ಬಿಟ್ಟು ಆಗ್ಬೋದು, ತೊಂದರೆ ಅದು ಅವಕಾಶ ಇದೆ. ಇದು 10ನೇ ಪಾಯಿಂಟ್. ಓಕೆನಾ ಸರ್? 10ನೇ ಪಾಯಿಂಟ್ ಆಗ್ಬೋದು. ಅಂದರೆ ಇಂಪ್ಲಿಮೆಂಟ್ ಆಗೋದಿದೆ. ಇಬ್ಬರಿಗೆ ಅನುಕೂಲನೂ ಆಗಿದೆ. ಇಬ್ಬರು ವಿನ್ನರು, ಒಬ್ಬರು ಕಾಶಿರಾಯ್ ಕಮ್ಮಿ ಇದ್ದಾರೆ, ಚಪ್ಪಳಿ ದೊಡ್ಡಿ ಅವರಿಗೆ ಫಸ್ಟ್ ಬಂದ್ಬಿಟ್ಟು ಉತ್ತರಾಂಚಲ
ಜೈಪುರ್ ಇಂಡಸ್ಟ್ರಿ ಸರ್. ನಾವು ಇನ್ನೊಂದು ಹೇಳ್ತೇವೆ, ಯಾರು ವಿನ್ ಆಗ್ತೀರಾ, ಅದು 50,000 ಚೀಟಿ ಇರ್ಬೋದು, 1 ಲಕ್ಷ ಚೀಟಿ ಇರ್ಬೋದು, ಯಾರು ವಿನ್ ಆಗ್ತೀರಾ ಅವರು ಆಫೀಸ್ಗೆ ಬಂದು ದಯವಿಟ್ಟು ಚೆಕ್ ಕಲೆಕ್ಟ್ ಮಾಡಬೇಕು ಅಂತ ವಿನಂತಿ ಸರ್. ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ, ದುರುಪಯೋಗ ಪಡಿಸ್ಕೊಳ್ಬೇಡಿ. ನಾವು ಅದಕ್ಕೂ ಅವಕಾಶ ಮಾಡ್ಕೊಂಡ್ರೆ ತೀರಾ ವಿನಾಕಾರಣ ಬರೋಕ್ಕಾಗಲಿಲ್ಲ ಅಂತಂದ್ರೆ ಅವ್ರ ಅಕೌಂಟ್ ನಂಬರು ಎಲ್ಲ ತಗೊಂಡು ಅವ್ರ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀವಿ, ಇಲ್ಲ ಅಂತ ಹೇಳಿಲ್ಲ ನಾವು. ಆದರೆ ಚೀಟಿಗೂ ಅಟೆಂಡ್ ಮಾಡಿದೆ, ಅಟ್ಲೀಸ್ಟ್ ಬಂದಿರೋ ದುಡ್ಡು ತೊಗೊಳಕ್ಕೂ ಬರ್ತಾ ಇದ್ರೆ ಅದಕ್ಕೆ ಮಾಚೆ ಹೇಳೋದಲ್ಲ. ಈಗ ಚೀಟಿ ಬಿಡ್ ಮಾಡೋರು ಅಲ್ಲಿ ಈಗ ನೆಕ್ಸ್ಟ್ ಮಂತ್ ಚೀಟಿ 20ನೇ ತಾರೀಕು ನಾನು ಬರಬೇಕು. ನಾನು 4 ಗಂಟೆ ಒಳಗಡೆ ಪ್ರೆಸೆಂಟ್ ಇದ್ರೆ ಮಾತ್ರ ನನ್ನ ನಂಬರ್ ಹಾಕ್ತೀನಿ ಚೀಟಿಯನ್ನು. ಚೀಟಿಗೆ ನಮ್ಮ ವಿನ್ನರ್ ಅಂದ್ರೆ ಸ್ಪಾಟ್ ಅಲ್ಲಿ ಚೆಕ್ ಕೊಡ್ತೀನಿ. ಸ್ಪಾಟಲ್ಲೇ ಬರ್ತೀವಿ ಸರ್ ನಾವು. ಅದೊಂದು ಇಲ್ಲ, ಅದೊಂದು ಬೈಲ್ ಸ್ಪಾಟಲ್ಲಿ ಬಂದಿರೋ ಯಾರು ಸಿಕ್ಕಿಲ್ಲಪ್ಪ ಇಲ್ಲಿ. ಎಲ್ಲಾರ್ದು ಸಿಕ್ಕಿದೆ. SMS ಬಂದ ತಕ್ಷಣ ನೀನು ಅವ್ರದ್ದೇನೆ ಎಲ್ಲಾರ್ದು ಹಾಕಕ್ ಹೋಗ್ಬೇಡಿ. ಅವ್ರು ಹೇಳೋದಲ್ಲ, ಯಾರಲ್ಲಿ ಪ್ರೆಸೆಂಟ್ ಆಗ್ತಾರೆ SMS ಕಳ್ಸ್ಬಿಟ್ಟು ಬರ್ಲಿಲ್ಲ ಅಂದ್ರೆ ಅವರು ಶಿಫ್ಟಲ್ಲಿ ಇರೋದು. ಅಲ್ಲ, ಏನು ಮಾಡಕ್ಕಾಗಲ್ಲ. ಅವಕಾಶ ಬಂದಿಲ್ಲ. ಆಮೇಲೆ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಬರೋಕ್ಕಾಗಲ್ಲ ಅಂತಂದ್ರೆ ಅವ್ರ ಅಕೌಂಟ್ ನಂಬರ್ ಕೊಟ್ಟರೆ ಅವ್ರ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಶ್ರೀನಿವಾಸನ್ ಅಲ್ಲ ಈಗ ಅಕೌಂಟ್ ಕ್ರೆಡಿಟ್ ಆಗಿದೆ ಅಲ್ವಾ? ಅಲ್ಲ ಈಗ ಒಂದು ಜಯಕುಮಾರ್ ಹೇಳ್ದಂಗೆ ಒಬ್ರು ಇಲ್ಲ, ಆಕ್ಚುಲಿ 50 ಜನದಲ್ಲಿ ಯಾರಿದಾರ ಒಬ್ರಾದ್ರೂ ಹೇಳ್ತಾ ಇದಾರೆ. ಒಬ್ರು ಕಮ್ಮಿ ರಜಾ ಹಾಕಿ ಪ್ರತಿ ಮಂತು ಆಗ್ತಾ ಇರ್ತೀನಿ. ಬೆಳಿಗ್ಗೆ ನಾನು 20-30 ಆದ್ಮೇಲೆ ಹಾಕ್ತೀನಿ.